ಕನಸು ಕಾಣುವುದು ಎಷ್ಟು ಮುಖ್ಯವೋ ಅದು ಸಾಕಾರಗೊಳ್ಳಲು ಪ್ರಯತ್ನ ಕೂಡ ಅಷ್ಟೇ ಮುಖ್ಯ. ವೆರಿ ಗುಡ್ ಮಾರ್ನಿಂಗ್. ನಾನಿವತ್ತು ಹೋಗ್ತಾ ಇದ್ದೀನಿ ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರು ಅನ್ಕೋಬೇಡಿ, ಚಿಕ್ಕಮಂಗ್ಳೂರ್ ಹತ್ರ ಇರೋ ಕಡೂರಿಗೆ. ಸೊ ನಮ್ಮ ಅಜ್ಜಿನೂ ಕರ್ಕೊಂಡ್ ಹೋಗ್ತಾ ಇದ್ದೀನಿ ಜೊತೆಲಿ ಮೆಟ್ರೋದಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಅಲ್ಲಿ ಕರ್ಕೊಂಡ್ ಹೋಗೋಣ ಅಂತ ಕರ್ಕೊಂಡೋದೆ. ಸೊ ನಮ್ಮ ಅಜ್ಜಿ ಫುಲ್ ಖುಷಿ ಆಗಿದ್ರು ರೈಲಲ್ಲಿ ಎಲ್ಲ ವ್ಯೂ ನೋಡ್ಕೊಂಡು. ಆಗಾಗ ಸ್ನಾಕ್ಸ್ ಕೊಡಿಸ್ತಾ ಕರ್ಕೊಂಡ್ ಹೋಗ್ತಾ ಇದ್ದೆ. ನಮ್ಮ ಅಜ್ಜಿ ವಿಂಡೋದಲ್ಲಿ ವ್ಯೂವ್‌ನ ನೋಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಫುಲ್ ಗಾಳಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೆಲ್ಲ ತಲೆಗೆಲ್ಲ ಸ್ಕಾರ್ಫ್ ಕಟ್ಕೊಂಡ್ ಕೂತಿದ್ರು. ನೆಕ್ಸ್ಟ್ ತಿಪ್ಟೂರ್ ಜಂಕ್ಷನ್ ಬಂತು. ಆ ಜಂಕ್ಷನ್ ಬಂದಿದ್ ಕೂಡಲೇ ನಂಗೆ ನನ್ನ ಫ್ರೆಂಡ್ ನೆನಪಾಗ್ತಾಳೆ. ಪಿಯುಲಿ ನಾನು ಅವಳು ತುಂಬಾ ಬೆಸ್ಟ್ ಫ್ರೆಂಡ್. ಸೊ ಅವಳಿಗೆ ವಿಡಿಯೋ ಮಾಡಿ ಕಳ್ಸಿದೆ. ಮಳೆ ಬರೋ ತರ ಇದ್ದಿದ್ ಕಾರಣ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದಿದೆ ನಮ್ ಕಡೂರ್ ಜಂಕ್ಷನ್. ನಂಗೆ ತುಂಬಾ ಎಕ್ಸೈಟ್ ಆಗಿದೆ ಅದನ್ನ ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಗ ಅಲ್ಲಿ ನಮ್ ಸರ್ ಸಿಕ್ಕಿದ್ರು. ಅವರೇ ಕರ್ದ್ಬಿಟ್ಟು ಮಾತಾಡ್ಸಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ನೆಕ್ಸ್ಟ್ ನಮ್ಮ ಪಯಣ ಕಡೂರ್ ಬಸ್ ಸ್ಟಾಪಿನ ಕಡೆಗೆ. ಅಲ್ಲಿ ನನ್ ತಂಗಿ ಮತ್ತೆ ನಮ್ಮ ಅಮ್ಮ ಬಂದ್ಬಿಟ್ಟು ವೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ನಮ್ಮನ್ನ ಮನೆಗ್ ಕರ್ಕೊಂಡ್ ಹೋಗಕ್ಕೆ ಅಂತ ಬಂದಿದ್ರು. ಬಟ್ ನಾನ್ ಮನೆಗ್ ಹೋಗ್ಲಿಲ್ಲ. ಸೊ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಸ್ ಬಂತು. ನಾವು ಬಸ್ಸಿಗೆ ಹೋಗ್ತಾ ಇದ್ವಿ. ಅವರು ಸೊ ಬಾಯ್ ನಾವು ಮನೆಗ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ನೆಕ್ಸ್ಟ್ ಮನೆಗ್ ಬಂದ್ ಕೂಡ್ಲೆ ನಮಗ್ ಸಿಕ್ಕಿದ್ದು ನಮ್ ಸಾನ್ವಿ. ಇವಳಂತೂ ಫುಲ್ ದೊಡ್ಡ ತೀಟೆ. ಚಾಕ್ಲೇಟ್‌ಗೋಸ್ಕರ ನಾವೇನ್ ಹೇಳಿದ್ರು ಮಾಡ್ತಾಳೆ. ಸೊ ನಾನ್ ಇವಳನ್ನ ಒಂದ್ ಚಾಕ್ಲೇಟ್ ಕೊಡೋದಕ್ಕೋಸ್ಕರ ಫುಲ್ ಗೋಳೈಕೊಂಡೆ. ಅವಳನ್ನ ತುಂಬಾನೇ ಗೋಳೈಕೊಂಡೆ. ಯಾಕಂದ್ರೆ ಅವಳನ್ನ ಗೋಳೈಕೊಳ್ಳೋದಂದ್ರೆ ನಂಗೆ ತುಂಬಾ ಇಷ್ಟ. ಚಾಕ್ಲೇಟ್‌ಗೋಸ್ಕರ ಅಷ್ಟೇ ನಾವ್ ಹೇಳಿದ ಕೆಲ್ಸ ಎಲ್ಲ ಮಾಡೋದು. ಇನ್ ನಾವೇನೇ ಹೇಳಿದ್ರು ಕೇಳಲ್ಲ. ಆದ್ರೂ ನಮ್ ಮನೇಲಿ ಬೈತಾ ಇದ್ರು. ಏನಕ್ಕೆ ಅವಳನ್ನ ಅಷ್ಟೊಂದ್ ಗೋಳೈಕೋತೀಯ ಅಂತ. ಅವಳ ಹತ್ರ ಲಾಸ್ಟಿಗೆ ಅಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಬಾಟಲ್ ಎತ್ತಿಗ್ ಬಾ ಹಾಗೆ ಹೀಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ಬಿಟ್ಟು ಕೊನೆಗಿನ್ನ ಅಳೋಕ್ ಸ್ಟಾರ್ಟ್ ಮಾಡಿದ್ಲು. ಅವಾಗ ನಾನ್ ಚಾಕ್ಲೇಟ್ ಕೊಟ್ಟೆ. ಅವಾಗ ಸುಮ್ನೆ ಆದ್ಲು. ನೆಕ್ಸ್ಟ್ ನಾನು ಅಪ್ಪಾಜಿ ಊರಿಗೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲ್ಸ ಇತ್ತು ಅಂತ ಹೊರಟೆ. ನೋಡಿ ಎಷ್ಟು ಕಿತ್ತಾಡ್ತಾಳೆ ಚಾಕ್ಲೇಟ್‌ಗೆ ಅಂತ ಹೇಳ್ಬಿಟ್ಟು. ಸೊ ಅಪ್ಪಾಜಿ ಊರಿಗೆ ಹೋಗ್ತಾ ಇದ್ದೆ. ಮನೆಗೆ ಹೋದ ತಕ್ಷಣ ಕಾಣ್ತಿದ್ದೆ ಈ ಫೋಟೋ. ತುಂಬಾ ಬೇಜಾರಾಯ್ತು ನೋಡಿ. ಹೊರಗಡೆ ಬೆಕ್ಕುಗಳು ಆಟ ಆಡ್ತಾ ಇತ್ತು. ಅಮ್ಮ, ಅಪ್ಪಾಜಿ ಇಬ್ರು ಮಿನಿ ಪಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ರು. ಅದನ್ನು ಕ್ಯಾಪ್ಚರ್ ಮಾಡ್ದೆ. ನೆಕ್ಸ್ಟ್ ಅಮ್ಮ ಬಂದ್ಬಿಟ್ಟು ನನ್ಗೆ ಸೀಬೆಹಣ್ಣು ಕೊಯ್ದು ಕೊಡ್ತಾ ಇದ್ರು. ನಂಗೆ ತುಂಬಾ ಖುಷಿ ಆಯ್ತು ಅದ್ ನೋಡಿ. ನೆಕ್ಸ್ಟ್ ಲ್ಯಾಬ್ ಎಕ್ಸಾಮ್ ಇದ್ದ ಕಾರಣ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಹೊರಗಡೆ ಬೆಕ್ಕುಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂದ್ರೆ ಒಂದು ಹೋಗಿ ಬಚ್ಚಿಕೊಂಡ್ರೆ ಇನ್ನೊಂದು ಹುಡುಕ್ತಾ ಇತ್ತು. ಅದು ನೋಡಿ ತುಂಬಾ ಖುಷಿ ಆಗುತ್ತೆ ಒಂಥರ ಅದು ಆಟ ಆಡೋದೆಲ್ಲ ನೋಡಿದ್ರೆ. ಅಪ್ಪಾಜಿ ಪೂಜೆ ಮಾಡ್ಕೊಂಡ್ ಬಂದ್ವಿ. ಒಂದ್ ತಿಂಗಳಾಗಿತ್ತು ಅಂತ ಹೇಳ್ಬಿಟ್ಟು. ನಂಗೆ ತುಂಬಾ ಅಳು ಬರ್ತಿತ್ತು. ಬಟ್ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಏನು ಮಾಡೋದಿಕ್ಕಾಗಲ್ಲ. ನಮ್ ತೋಟದಲ್ಲಿ ಹಲಸಿನ ಮರ ಇದೆ. ಅದ್ರಲ್ಲಿ 80 ಹಲಸಿನ ಹಣ್ಣು ಬಿಟ್ಟಿದೆ ಈ ವರ್ಷ. ಫುಲ್ ಹ್ಯಾಪಿ ಎಲ್ಲಾರುನು. ಬಟ್ ತಿನ್ನೋಕ್ ಮಾತ್ರ ಊರಿಗೆ ಯಾರು ಹೋಗಿಲ್ಲ. ಆಮೇಲೆ ಚಿಕ್ಕ ಹುಡುಗರು ಇದ್ದಾಗ ಇದು ಆಟ ಆಡ್ತಿದ್ದಿದ್ದೆಲ್ಲ ನೆನಪಿತ್ತು. ನೆಕ್ಸ್ಟ್ ಬೆಳ್ದಹಣ್ಣು ಇತ್ತು ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ಗ್ ತರೋಣ ಅಂತ ತಗೊಬರ್ತಿದ್ದೆ. ನೆಕ್ಸ್ಟ್ ಅಮ್ಮನ ಊರಿಗೆ ಹೋಗ್ಬಿಟ್ಟು ಅಪ್ಪಾಜಿ ಫೋಟೋ ಇಟ್ ಬರ್ದಿಕ್ಕೆ ಅಂತ ಹೋಗಿದ್ದೆ. ನಾನು ಸಾನ್ವಿ ಅದನ್ನ ಫೋಟೋ ಎಲ್ಲ ಓಪನ್ ಮಾಡಿ ಎತ್ತಿಟ್ವಿ. ಅವಳು ಮಾಮ ಮಾಮ ಅಂತ ನೋಡ್ತಾ ಇದ್ಲು. ಅವಳಿಗಿನ್ನ ಅಷ್ಟು ಗೊತ್ತಾಗಲ್ಲ. ಆದ್ರೂ ಮಾಮ ಅಂತ ನೆನಪಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.